ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯಲ್ಲಿರತಕ್ಕಂಥ ಬ್ಯಾನರ್ ಗಲಾಟೆ ಪ್ರಕರಣ ಇಡೀ ರಾಜಕೀಯ ಸಂಘರ್ಷಕ್ಕೆ ಗುರಿಯಾಗಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾಯಿ ಕೂಡ ಆಗಿರ್ತಕ್ಕಂಥದ್ದು. ಈ ನಡುವೆ ಒಂದು ಕಡೆ ಬ್ಯಾನರ್ ಗಲಾಟೆ ವಿಚಾರ, ಮತ್ತೊಂದು ಕಡೆ ಅಧಿಕಾರಿಗಳ ವರ್ಗಾವಣೆ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ತಲೆದಂಡ ಸರ್ಜರಿ ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೂಡ ರಾಜಕೀಯ ಲಾಬಿ ನಡೀತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿ ನಗರ ಡಿಎಸ್ಪಿಗೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಹಾಲಿ ಡಿಎಸ್ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ನಂದಾರೆಡ್ಡಿ ಅವರು ಕೂಡ ವಿರುದ್ಧ ಸಾಕಷ್ಟು ಕರ್ತವ್ಯ ಲೋಪದ ಒಂದು ವೈಫಲ್ಯದ ಬಗ್ಗೆ ಕೂಡ ಸಾಕಷ್ಟು ಅವರ ಮೇಲೆ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಇಡೀ ಬಳ್ಳಾರಿ ನಡೆದಿರ್ತಕ್ಕಂಥ ಬ್ಯಾನರ್ ಗಲಾಟೆಯಲ್ಲಿ ಕೂಡ ಅವರ ನಿರ್ಲಕ್ಷ್ಯ ಮತ್ತು ವೈಫಲ್ಯ ಕೂಡ ಹೆಚ್ಚಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಡಿಐಜಿ ಆಗಿರ್ತಕ್ಕಂಥ ಹಿತೇಂದ್ರ ಅವರು ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು. ಅಂದ್ರೆ ಇಡೀ ಗಲಾಟೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎಷ್ಟಿದೆ ಅಂತೇಳಿ ಒಂದು ವರದಿಯನ್ನು ಕೂಡ ಕೊಟ್ಟಿದ್ರು. ಅದರಲ್ಲಿ ಕೂಡ ಬಳ್ಳಾರಿ ನಗರ ಡಿಎಸ್ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ನಂದಾರೆಡ್ಡಿ ವಿರುದ್ಧ ಕೂಡ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ನಡುವೆ ಸರ್ಕಾರ ಇದೇ ತಿಂಗಳು ಅಂದ್ರೆ ಜನವರಿ 27ನೇ ತಾರೀಕಿಗೆ ಬಳ್ಳಾರಿ ನಗರ ಡಿಎಸ್ಪಿ ಆಗಿ IPS ಅಧಿಕಾರಿ ಕೂಡ ನೇಮಕ ಮಾಡಿ ಒಂದು ಆದೇಶವನ್ನು ಕೂಡ ಹೊರಡಿಸುತ್ತೆ. ಯಾಕೆಂದ್ರೆ ಬಳ್ಳಾರಿಯಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ನಿಟ್ಟಿನಲ್ಲಿ ಕೂಡ ಕಟ್ಟುನಿಟ್ಟಿನ ಅಧಿಕಾರಿ ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೂಡ ಸರ್ಕಾರ 27ನೇ ತಾರೀಕಿಗೆ IPS 2023ರ IPS ಬ್ಯಾಚ್ ನ ಅಧಿಕಾರಿಯಾಗಿರ್ತಕ್ಕಂಥ ಯಶ್ ಕುಮಾರ್ ಶರ್ಮಾ ಅವರನ್ನು ಕೂಡ ಬಳ್ಳಾರಿ ನಗರ ಡಿಎಸ್ಪಿ ಆಗಿ ಸರ್ಕಾರ ನೇಮಕ ಮಾಡುತ್ತೆ. ಅದರಂತೆ 28ನೇ ತಾರೀಕಿಗೆ IPS ಅಧಿಕಾರಿ ಆಗಿರ್ತಕ್ಕಂಥ ಯಶ್ ಕುಮಾರ್ ಶರ್ಮಾ ಅವರು ಕೂಡ ಒಂದು ಅಧಿಕಾರನ ಸ್ವೀಕಾರ ಮಾಡಲಿಕ್ಕೆ ಕೂಡ ಬಳ್ಳಾರಿ ಕೂಡ ಬರ್ತಾರೆ. ಆದ್ರೆ ಅವತ್ತು ಅವರಿಗೆ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲ್ಲ. ಆಟಲ್ಲಿ ಅಷ್ಟೊಂದು ಲಾಬಿ ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು. ಮತ್ತೆ ಏಕಾಏಕಿಯಾಗಿ IPS ಅಧಿಕಾರನ ಕೂಡ ಅವ್ರನ್ನ ಸಂಜೆವರೆಗೆ ಕೂಡ ಬಳ್ಳಾರಿಯಲ್ಲಿ ಕಾದರೂ ಕೂಡ ಅವರಿಗೆ ಅಧಿಕಾರ ಮಾಡ್ಲಿಕ್ಕೆ ಕೂಡ ಅವಕಾಶ ಸಿಗಲ್ಲ. ಮತ್ತೆ ತಕ್ಷಣ ಅವರು ವಾಪಸ್ ಕೇಂದ್ರ ಸ್ಥಾನಕ್ಕೆ ಕೂಡ ತೆರಳುತ್ತಾರೆ. ಸರ್ಕಾರ ನಿನ್ನೆ ಮತ್ತೊಂದು ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಇದೇ IPS ಅಧಿಕಾರಿನ ಏನು ಬಳ್ಳಾರಿ ನಗರ ಡಿಎಸ್ಪಿ ಆಗಿ ಅವರನ್ನ ಸರ್ಕಾರ ನೇಮಕ ಮಾಡಿ ಆದೇಶ ಮಾಡಿತ್ತು, ಅದನ್ನ ರದ್ದುಗೊಳಿಸಿ ಅವರನ್ನ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಡಿಎಸ್ಪಿ ಆಗಿ ಅವರನ್ನ ಸರ್ಕಾರ ನಿನ್ನೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿರ್ತಕ್ಕಂಥ ಹಾಲಿ ಡಿಎಸ್ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ನಂದಾರೆಡ್ಡಿ ಏನಿದ್ದಾರೆ, ಇವರಿಗೆ ಸರ್ಕಾರ ಯಾವುದೇ ಒಂದು ವರ್ಗಾವಣೆ ಸಂದರ್ಭದಲ್ಲಿ ಇವರಿಂದ ಯಾವುದೇ ಒಂದು ಪ್ಲೇಸ್ ತೋರಿಸ್ತಿರ್ಲಿಲ್ಲ. ಆದ್ರೆ ಇವರ ಸ್ಥಾನಕ್ಕೆ ಡಿಎಸ್ಪಿ ಆಗಿ IPS ಅಧಿಕಾರಿನ ಸರ್ಕಾರ ನೇಮಕ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಹಿಂದೆ ಕೂಡ ಇದೇ ಘಟನೆಯಲ್ಲಿ ಕರ್ತವ್ಯನ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಘಟನೆ ನಡೆದಿರ್ತಕ್ಕಂಥ ಸ್ಥಳಕ್ಕೆ ಇನ್ ಟೈಮ್ಗೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವತ್ತೇ ಚಾರ್ಜ್ ತಗೊಂಡಿರ್ತಕ್ಕಂಥ SP ಅವರನ್ನ ಕೂಡ ಸರ್ಕಾರ ಅಮಾನತು ಕೂಡ ಮಾಡಿರ್ತಕ್ಕಂಥದ್ದು. ಪವನ್ ನಜ್ಜೂರ್ ಅವರನ್ನ ಅವತ್ತೇ ಸರ್ಕಾರ ನೆಕ್ಸ್ಟ್ ಮಾರನೇ ದಿನ ಅವರನ್ನ ಒಂದು ಸಸ್ಪೆಂಡ್ ಮಾಡುತ್ತೆ. ಅದಾದ ನಂತರ 2-3 ದಿನಗಳ ಕಳೆದ ಬಳಿಕ IGP ಅವರನ್ನು ಕೂಡ, ವರ್ತಕ ಕಟೆಯವರನ್ನು ಕೂಡ ಸರ್ಕಾರಕ್ಕೆ ಇವರು ಕೂಡ ಸರಿಯಾಗಿ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ವಿಫಲರಾದ ನಿಟ್ಟಿನಲ್ಲಿ ಬಳ್ಳಾರಿಯ ಬ್ಯಾನರ್ ಗಲಾಟೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಾರಣ ಆಯಿತು ನಿಟ್ಟಿನಲ್ಲಿ ಕೂಡ ಅವರ ವೈಫಲ್ಯ ಇದೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಕೂಡ ಸರ್ಕಾರ ವರ್ಗಾವಣೆ ಮಾಡುತ್ತೆ. ಅದಾದ ನಂತರ ಹೊಸ SP, ಹೊಸ IG ಅನ್ನು ಕೂಡ ಬಳ್ಳಾರಿಗೆ ನಿಯೋಜನೆ ಮಾಡುತ್ತೆ ಸರ್ಕಾರ. ಅದಾದ ನಂತರ ಸಾಕಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಬಳ್ಳಾರಿ ನಗರ ಡಿಎಸ್ಪಿ ಆಗಿರ್ತಕ್ಕಂಥ ಚಂದ್ರಶೇಖರ್ ನಂದಾರೆಡ್ಡಿ ಅವರು ಜೊತೆಗೆ ಅಡಿಷನಲ್ SP ಆಗಿರ್ತಕ್ಕಂಥ ರವಿಕುಮಾರ್ ಮೇಲೆ ಕೂಡ ಸಾಕಷ್ಟು ಈ ಘಟನೆ ಸಂಬಂಧಪಟ್ಟಂಗೆ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದ್ರ ಜೊತೆಗೆ DIG ಆಗಿರ್ತಕ್ಕಂಥ ಹಿತೇಂದ್ರ ಅವರು ಕೂಡ ಸರ್ಕಾರಕ್ಕೆ ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದಷ್ಟು ಅಲ್ಲ, ವಿಪಕ್ಷಗಳು ಕೂಡ, ಅದರಲ್ಲೂ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಕೂಡ ಇಬ್ಬರು ಅಧಿಕಾರಿಗಳ ಮೇಲೆ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದು ಬಳ್ಳಾರಿ ನಗರ ಡಿಎಸ್ಪಿ ಮತ್ತು ಅಡಿಷನಲ್ SP ಆಗಿರ್ತಕ್ಕಂಥ ರವಿಕುಮಾರ್ ಮೇಲೆ ಸಾಕಷ್ಟು ಆರೋಪಗಳನ್ನ ಸುರಿಮೆಳೆಗೈದಿರ್ತಕ್ಕಂಥದ್ದು. ಇದನ್ನ ನಿಟ್ಟಿನಲ್ಲಿ ಸರ್ಕಾರ ಏಕಾಏಕಿ ಅಂದ್ರೆ ಸರ್ಕಾರ ಇಲ್ಲಿ ಬಳ್ಳಾರಿ ನಗರದಲ್ಲಿ ಒಂದು ಕಡೆ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು IPS ಅಧಿಕಾರಿನ ರ್ಯಾಂಕ್ ನ ಅಧಿಕಾರಿಯನ್ನು ಕೂಡ ಬಳ್ಳಾರಿ ನಗರ ಡಿಎಸ್ಪಿ ಆಗಿ ಒಂದು ನೇಮಕ ಮಾಡಿರ್ತಕ್ಕಂಥದ್ದು. ಆದ್ರೆ ಒಂದು ದಿನ ನೇಮಕ ಆಗುತ್ತೆ, ಮತ್ತೊಂದು ದಿನ ಅವರಿಗೆ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಡಲ್ಲ, ಮತ್ತೊಂದು ದಿನ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅಂಟಲ್ಲಿ ಎಷ್ಟೊಂದು ರಾಜಕೀಯ ಲಾಬಿ ಇಲ್ಲಿ ನಡೆಯುತ್ತೆ. ಮತ್ತು ಸರ್ಕಾರದ ನಿರ್ಧಾರಗಳು ಕೂಡ ಈ ರೀತಿಯ ಗೊಂದಲದ ನಿರ್ಧಾರಗಳಿಂದ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಸಾಕಷ್ಟು ಮುಜುಗರ ಆಗ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ IPS ಅಧಿಕಾರಿ ಆಗಿರ್ತಕ್ಕಂಥವ್ರು ಅವರು ಒಂದು ದಿನ ಅವರಿಗೆ
ವರ್ಗಾವಣೆ ಆದೇಶ ಆಗುತ್ತೆ, ಮತ್ತೊಂದು ದಿನ ಅವರು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾರೆ. ಇಲ್ಲಿ ಅಧಿಕಾರ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಕೂಡ ಸಿಗಲ್ಲ. ಮತ್ತೊಂದು ದಿನ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇದು ಎಲ್ಲೋ ಮೇಲ್ನೋಟಕ್ಕೆ ಚಂದ್ರಶೇಖರ್ ನಂದಾರೆಡ್ಡಿ ಏನಿದ್ದಾರೆ ಇವರ ಲಾಬಿ ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡ್ತಿದೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಇವ್ರ ಮೇಲೆ ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಹಂತದಲ್ಲಿ ನಿರ್ಧಾರ ಮಾಡಿ ಇವರ ಜಾಗಕ್ಕೆ IPS ಅಧಿಕಾರಿನ ಹಾಕಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮತ್ತೆ ಅವರನ್ನೇ ಮುಂದುವರಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.